ಬಿಜೆಪಿ ವಕ್ತಾರರು ಆಗಲಿ ಮತ್ತೆ ನಮ್ಮ ಮೋಹನ್ ದಾಸ್ರಿ ಅವರಾಗಲಿ ಬಹುಶಃ ನಮ್ಮ ನಾಗೇಂದ್ರ ಪ್ರಸಾದ್ ಆಗಲಿ ನಮ್ಮ ನಾಗೇಂದ್ರ ಬಾಬು ಆಂಕರ್ ಆಗಲಿ ಒಂದು ಇಲ್ಲಿ ಕಾಮನ್ ಕರೆಂಟ್ ಇದೆ. ಏನು ಅಂದ್ರೆ ರಾಮ ಈ ದೇಶದ ಅಸ್ಮಿತೆ, ರಾಮ ಈ ದೇಶದ ಆದರ್ಶ, ರಾಮನ ಮೂರ್ತಿ ಮಾಡಿದವರು ಯಾರೋ ಒಬ್ರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಕನ್ನಡ ನಾಡೆಲ್ಲ ಹೆಮ್ಮೆ ಪಡಬೇಕು. ಕ್ವಶನ್ ನಂಬರ್ 1, ರಾಮನ ಆದರ್ಶಗಳು ಏನು? ನಾನು ಸುಮಾರು ವರ್ಷನ್ ಆಫ್ ರಾಮಾಯಣ ಓದಿದ್ದೇನೆ. ರಾಮನ ಆದರ್ಶಗಳು ಏನು? ಆತನೊಬ್ಬನೇ ಈ ದೇಶದ ಅಸ್ಮಿತೆ ಹೇಗೆ ಆಗ್ತಾನೆ? ರಾಮನೊಬ್ಬನೇ ಈ ದೇಶದ ಅಸ್ಮಿತೆ ಆದರೆ ಬುದ್ಧ ಯಾರು? ಬುದ್ಧ ಯಾವ ದೇಶದ ಅಸ್ಮಿತೆ? ಪಾರ್ಶ್ವನಾಥ ಜೈನ ಯಾವ ದೇಶದ ಅಸ್ಮಿತೆ? ಬಸವಣ್ಣ ಯಾವ ದೇಶದ ಅಸ್ಮಿತೆ? ಬಸವಣ್ಣ ಯಾವ ಮಣ್ಣಿನಲ್ಲಿ ಹುಟ್ಟಿದಾನೆ? ಇವರಿಬ್ಬರು ಕೌಂಟರ್ ಕರೆಂಟ್ ಇದಾವಲ್ಲ. ನಾನು ಮೊದಲು ಈ ದೇವಸ್ಥಾನದ ಇದು ಕಂಟ್ರೋಲ್ಸಿ ಬಿಡಿ, ನೀವು ದೇವಸ್ಥಾನದ ಒಂದು ವ್ಯಾಜ್ಯವನ್ನು ಬಗೆಹರಿಸಕ್ಕೆ ಹೋಗಿ ಈ ನಿಮ್ಮ ರಾಮನ ಮುಂದಿಟ್ಟುಕೊಂಡು ಈ ದೇಶದ ಇಡೀ ಧಾರ್ಮಿಕ ವೈವಿಧ್ಯತೆಯನ್ನು ಬುಲ್ಡೋಸ್ ಮಾಡೋಕ್ಕಾಗೋದಿಲ್ಲ. ರಾಮ ಮಾತ್ರ ಈ ದೇಶದ ಅಸ್ಮಿತೆ ಅಲ್ಲ. ರಾಮ ಇಸ್ ಪಾರ್ಟ್ ಆಫ್ ದ ಪ್ಯಾಂಥಿಯನ್. ಸಾವಿರ ದೇವರಲ್ಲಿ ರಾಮ ಒಬ್ಬ ಅಷ್ಟೇ. ಮುಗಿಸ್ತೇನೆ. ನಾನು ಪ್ರಶ್ನೆ ಕೇಳಿದ್ದೇನೆ, ರಾಮನ ಆದರ್ಶಗಳು ಯಾವುವು? ರಾಮನ ಆದರ್ಶಗಳ ಮೇಲೆ ನೀವು ಇವತ್ತು ಎಕ್ಸಾಕ್ಟ್ಲಿ ಆ ಥರ ರಾಜಕಾರಣ ಮಾಡಿದ್ರೆ ಜನ ನಿಮ್ಗೆ ಓಟ್ ಹಾಕೋದಿಲ್ಲ. ರಾಮನ ಆದರ್ಶಗಳ ಮೇಲೆ, ಸಂವಿಧಾನದ ಆದರ್ಶಗಳ ಮೇಲೆ ರಾಜಕಾರಣ ಮಾಡಬೇಕಾಗ್ತದೆ ನಾನಿಲ್ಲಿ. ಯಾಕಂದ್ರೆ 7,000 ವರ್ಷದ ರಾಮಾಯಣ ಆದ್ಮೇಲೆ ಮೊನ್ನೆವರೆಗೂ ನಮ್ಗೆ ಸಂವಿಧಾನ ಇದೆ, ಮುಖ್ಯವಾಗಿ ಸಂವಿಧಾನ. ರಾಮನ ಆದರ್ಶ ಧಾರ್ಮಿಕ, ಅದು ನಿಮ್ಮ ಮನೆಯಲ್ಲಿ. ಸಂವಿಧಾನದ ವಿರುದ್ಧ ಯಾರು ಮಾಡಿದಾರ? ರಾಜಶೇಖರಾನಂದ ಸ್ವಾಮೀಜಿಗಳೇ, ಈಗ ನೋಡಿ ಅವ್ರು ಕೇಳಿದ್ರು, ರಾಮ ಅಸ್ಮಿತೆ ಆಗೋದಾದ್ರೆ ಬುದ್ಧ ಯಾಕಾಗಿಲ್ಲ, ಬಸವಣ್ಣನವ್ರು ಯಾಕಾಗಿಲ್ಲ? ನಾವು ಕೇಳ್ತೀವಿ ಅಂಬೇಡ್ಕರ್ ಕೂಡ ಆಗ್ಬೇಕು ಅಂತೇಳಿ. ಇವತ್ತು ಕೆಂಪೇಗೌಡರ ಸ್ಟ್ಯಾಚ್ಯೂ ನಿರ್ಮಾಣ ಆಗುತ್ತೆ ಅಂದ್ರೆ ನಮ್ಗೆ ಅವ್ರ ಸ್ಟ್ಯಾಚ್ಯೂ ಬೇಡ, ಬೇರೆಯವ್ರ ಸ್ಟ್ಯಾಚ್ಯೂ ಬೇಕು ಅಂತೇಳಿ ಗಲಾಟೆಗಳನ್ನ ಮಾಡ್ತಾರೆ, ವಾದಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ನಾವು ಕನ್ನಡಿಗರು ಯಾರನ್ನು ಕೂಡ ಬೇಡ ಅಂತ ಒಪ್ಪಿಕೊಂಡಂತ ಇತಿಹಾಸನೇ ಇಲ್ಲ. ಎಲ್ಲರೂ ಕೂಡ ನಮ್ಮ ಅಸ್ಮಿತೆ. ಎಲ್ಲರ ಆಚರಣೆ ಬಂದಾಗ ಎಲ್ಲರ ಆಚರಣೆನ ಮಾಡ್ತೀವಿ ನಾವು. ರಾಮ ಅಂತ ಬಂದಾಗ ರಾಮನ ಆಚರಣೆ ಮಾಡ್ತೀವಿ, ಬುದ್ಧ ಅಂತ ಬಂದಾಗ ಬುದ್ಧ ಜಯಂತಿ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಅಂತ ಮಾಡ್ತೀವಿ. ಆದ್ರೆ ರಾಮನೂ ಅಸ್ಮಿತೆ, ಅವರು ಅಸ್ಮಿತೆ ಅಂತ ನಾವ್ ಹೇಳಿದಾಗ ರಾಮ ಒಬ್ಬರೇ ಅಲ್ಲ ಅಂತ ಯಾಕೆ ಈ ವಾದಗಳು ಬರುತ್ತೆ ಅಂತ ಅಂದ್ರೆ ಜೀರ್ಣಿಸಿಕೊಳ್ಳಿಕ್ ಆಗಲ್ಲ. ಈಗ ಬುದ್ಧನನ್ನ ನಾವು ಅಸ್ಮಿತೆ ಅಲ್ಲ ಅಂತ ಅಂದಿದ್ರೆ ಪ್ರಶ್ನೆ ಬರಬೇಕು, ಅಥವಾ ಬಸವಣ್ಣನ ಅಸ್ಮಿತೆ ಅಲ್ಲ ಅಂತ ಅಂದ್ರೆ ಪ್ರಶ್ನೆ ಬರಬೇಕು. ಯತ್ನಾಳ್ರೆ, ಎಲ್ಲರೂ ತಮ್ಮ ಅಸ್ಮಿತೆ ಅಲ್ಲ, ರಾಮನ ಆದರ್ಶ ಚರ್ಚೆ ಮಾಡುವ ವಿಷಯವಲ್ಲ, ಅದು ಮೈಗೂಡಿಸುವ ವಿಷಯ. ರಾಮನ ಆದರ್ಶ ಶ್ರೀರಾಮನ ಆದರ್ಶ ಎಲ್ಲಿ ಇಲ್ಲ. ರಾಮನ ಆದರ್ಶ ಒಪ್ಕೊಳ್ಳೋಕೆ ಸಾಧ್ಯ ಇದೆಯಾ? ಸ್ವಾಮೀಜಿಗಳು ಮಾತಾಡ್ತಾರೆ ನೋಡಿ, ಒಂದ್ ನಿಮಿಷ ಸ್ವಾಮೀಜಿಗಳೇ ಮಾತಾಡ್ಲಿ ಅವರು. ಯಾರು ರಾಜಕೀಯ ಮಾಡ್ತಿಲ್ಲ, ನೀವು ರಾಜಕೀಯಕ್ಕೆ ಹಚ್ಚಬೇಡಿ ಯಾವುದೇ ಕಾರಣಕ್ಕೆ. ಈ ರಾಮ ಅದರಲ್ಲಿ ಜನ ಇವತ್ತಿನ ಪ್ರಧಾನಮಂತ್ರಿಗಳು ಶ್ರೀರಾಮನ ಆದರ್ಶವನ್ನ ಮೈಗೂಡಿಸಿಕೊಂಡದ್ದಕ್ಕೆ ಎಷ್ಟು ಉದಾಹರಣೆ ಬೇಕು ನಿಮ್ಗೆ? ಪ್ರಶ್ನೆ ಮಾಡೋ ರೀತಿಯ ಎಷ್ಟು ಉದಾಹರಣೆ ಬೇಕು ನಿಮ್ಗೆ? ರಾಮ ಯಾವ ಆದರ್ಶ ಅಂತ ಬ್ರ್ಯಾಂಡ್ ಮಾರ್ಕೆಟಿಂಗ್ ಇದು. ಒಂದು ಪ್ರಶ್ನೆ ಸ್ವಾಮೀಜಿಯವರಿಗೆ, ಒಂದು ಪ್ರಶ್ನೆ ಸ್ವಾಮೀಜಿಯವರೇ, ನೀವು ಮನೆ ಕಟ್ಟಿದ್ರೆ, ವಾಹನಗಳು ತಗೊಂಡ್ರೆ ಪ್ರತಿಯೊಬ್ರು ನೀವು ಯಾಕಿಂದ ಪೂಜೆ ಮಾಡ್ತೀರಾ ಹೇಳಿ? ಯಾಕಂದ್ರೆ ಇವತ್ತು ಸಾಧು ಸಂತರು ಶಂಕರಾಚಾರ್ಯಗಳನ್ನ ಹಿಂದೆ ಬಿಟ್ಟು ಇವತ್ತು ಸಂತರು ಸಾಧು ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದಾರಲ್ಲ. ಸ್ವಾಮೀಜಿ ಯಾರಿಗೂ ಅವಮಾನ ಮಾಡ್ಬೇಕಿಲ್ಲ ನೋಡಿ ಸರ್. ನೀವು ನಿಮ್ಮ ಸ್ವಾಮೀಜಿಗಳು ಮಾತಾಡ್ಲಿ ಫಸ್ಟ್ ಪ್ಲೀಸ್. ಅಲ್ಲ ರಿಯಾಜ್ ಅವರು ಹೇಳಿದ್ರು ಶಂಕರಾಚಾರ್ಯರನ್ನ ಬಿಟ್ಟು ಮಾಡಿ. ಎಷ್ಟು ಶಂಕರಾಚಾರ್ಯರು ಬಂದಿದ್ದಾರೆ ಇವ್ರಿಗೆ ಗೊತ್ತೇ ಇಲ್ಲ ಏನಾಗಿದೆ ಅಂತ. ಇವತ್ತು ಶ್ರೀನಗರ ಇದು ಶೃಂಗೇರಿ ಮಠದವ್ರು ಪೀಠದವ್ರು ಏನ್ ಹೇಳಿದಾರೆ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಇವ್ರು ಸರ್ ಸ್ವಲ್ಪ ನ್ಯೂಸ್ ನೋಡಿ ನೀವು.
ರಿಯಾಜ್ ಅವರೇ ಸ್ವಲ್ಪ ನ್ಯೂಸ್ ಅಲ್ಲ, ಸಾಧು ಸಂತ್ರಿಗೆ ಹಿಂದೆ ಬಿಟ್ಬಿಟ್ರಲ್ಲ ನಮ್ಮ ಪ್ರಧಾನಿ ಅವರು. ಅವ್ರಿಗಿಂತ ಅಡ್ವಾನ್ಸ್ ಅಲ್ಲಿ ಇದಾರಲ್ಲ, ಅಷ್ಟು ಅವರಿಗೆ ಜ್ಞಾನೋದಯ ಇದೆಯಾ? ಸಾಧು ಶಂಕರಾಚಾರ್ಯರವರನ್ನ ಮತ್ತೆ ನೀವು ಅಷ್ಟು ಲಾಜಿಕ್ ಆಗಿ ತಗೊಳ್ಬೇಡಿ ಆ ಮಾತನ್ನ ರಿಯಾಜ್ ಅವರೇ. ಲಾಜಿಕ್ ಅಲ್ಲ, ಈಗ ಪ್ರಪಂಚ ಎಲ್ಲ ನೋಡ್ತಾ ಇದಲ್ಲ. ಈಗ ನೋಡಿ, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಲ್ಲ ಅಲ್ಲಿ ಇದಕ್ಕೆ ಕಾರ್ಯಕ್ರಮದಲ್ಲಿ. ಇಲ್ಲ, ಅದು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ದಲಿತರಿಗೆ ಕರೆದಿಲ್ಲ ನೀವು. ಅಲ್ಲ, ಇದು ಮತ್ತೆ ರಾಜಕೀಯ ಪ್ರೇರಿತ ಅಂತ ಒಪ್ಕೊಳ್ಳಿ. 14 ಮಂದಿ ದಂಪತಿಗಳಲ್ಲಿ ಇದು 2024 ಚುನಾವಣೆ ಪ್ರೇರಿತ ಅಂತ ಒಪ್ಕೊಳ್ಳಿ. ಮಂದಿರದ ಒಳಗೆ ಇಬ್ರು ದಲಿತರಿದ್ರು. ಚೌಪಾಲ ಅವ್ರ ದಲಿತರು, ಅವ್ರೇನ್ ಬ್ರಾಹ್ಮಣರಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ರಿಯಾಜ್ ಅವರೇ. 14 ಮಂದಿ ಅಲ್ಲ, ಸ್ವಾಮೀಜಿ ನೀವು ಎಲ್ಲೆಲ್ಲಿ ತಗೊಂಡು ರಾಜೇಂದ್ರ ಸ್ವಾಮೀಜಿ ಅವರೇ, ಇಲ್ಲಿ ನೋಡಿ, ಸ್ವಾಮೀಜಿಗಳ ಮಸೀದಿ ಕೇಳುವಂತ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನಕ್ಕೆ ಯಾರನ್ನು ಕೊಡಬೇಡಿ, ಹಿಂದೆ ಇತ್ತರು, ಆ ಹಿಂದೆ ಇತ್ತು ಅಸ್ಪೃಶ್ಯತೆ ಅನ್ನೋದು ಹಿಂದೆ ಇತ್ತು, ಆದ್ರೆ ಈಗ ಇಲ್ಲ ಅನ್ನೋದು ಯಾಕೆ ಸಾಬೀತಾಗಿದೆ ಅಂತಂದ್ರೆ, ನಿರಂಜನ್, ಇವತ್ತು ಅಲ್ಲಿ ಬಾಲರಾಮನಾಗಿ ಅದ್ಭುತವಾಗಿ ನಿರ್ಮಾಣ ಆಗಿದೆಯಲ್ಲ ಮೂರ್ತಿ, ಆ ಮೂರ್ತಿ ಶಿಲೆ ಸಿಕ್ತಲ್ಲ, ಯಾವ ಜಾಗ ಗೊತ್ತಾ? ಅದು ಮೈಸೂರಿನಲ್ಲಿದ್ದಂಥ ಒಬ್ಬ ದಲಿತರಿಗೆ ಸೇರಿದಂಥ ಜಾಗದಲ್ಲಿ ಸಿಕ್ಕಂಥ ಶಿಲೆ. ಅದನ್ನು ಕೂಡ ಬಣ್ಣ ಕಟ್ಟುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಯಾಕೆ ಹೋಗಬಾರ್ದು? ಹಿಂದೆ ಹೋಯ್ತು ರಾಮರಾಜ್ಯ. ಯಾವಾಗ ಬಂದೆ ಅಂತಂದ್ರೆ ಎಲ್ಲರೂ ಕೂಡ ಒಳಗಡೆ ಇದ್ರಲ್ಲ, ಇದು ರಾಮರಾಜ್ಯ, ಇದು ರಾಮರಾಜ್ಯ. ಏನ್ ಹೇಳ್ತೀರಿ ಸರ್? ಎಲ್ಲದಕ್ಕಿಂತನೂ ಸ್ವಾಮೀಜಿಗಳು ಈ ವಿಚಾರವನ್ನು ಒಪ್ತಾರೆ ಅಂತ ಕಾಣುತ್ತೆ. ನಮ್ಮ ಒಂದು ಹಿಂದೂ ಧರ್ಮವನ್ನು ವಿಶ್ವ ಮಟ್ಟದಲ್ಲಿ 100 ದೇಶಗಳು ಇವತ್ತು ಕಣ್ ತುಂಬಿಕೊಂಡು ನೋಡ್ತಾ ಇದ್ದಾರೆ. ಒಂದು ಹಿಂದೂ ಧರ್ಮ ಅಂದರೆ ಈ ರೀತಿ ಇದೆ, ಈ ಧರ್ಮದಲ್ಲಿ ಇಂತಿಂಥ ಒಂದು ಆಚಾರ ವಿಚಾರಗಳಿದೆ, ನಾವು ಕೂಡ ದೈವ ಭಕ್ತರಾಗಬೇಕು ಅಂದರೆ ಏನು ಮಾಡಬೇಕು, ಒಂದು ಶಕ್ತಿಯ ಹಿಂದೆ ಇಷ್ಟೊಂದು ಪ್ರಭಾವ ಇರುತ್ತೆ ಅಂತಕ್ಕಂಥದ್ದನ್ನು ಕೋಟ್ಯಾಂತರ ಜನ 100 ದೇಶಗಳು ನೋಡ್ತಾ ಇದ್ದಾವೆ. ನಮ್ಮ ಧರ್ಮವನ್ನು ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು. ಇವತ್ತು ಭಾರತದಲ್ಲಿ ಇಂಥ ಒಂದು ಧರ್ಮ ಇದೆ. ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿ. ಒಂದು ನಿಮಿಷ ಮಾರ್ಕೆಟಿಂಗ್ ಏನಂತ ಮಾರ್ಕೆಟಿಂಗ್ ಏನಂತ ರಿಯಾಜ್ ಅವರೇ, ಇಲ್ಲ ಸರ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.